ಸ್ತೋತ್ರ. ಯೇಸುವಿನ ನಾಮದಲ್ಲಿ ನೀವು ನಿಜಕ್ಕೂ ಧನ್ಯರು. ಅದಕ್ಕಾಗಿ ನಾನು ಹೇಳ್ತೇನೆ, ನೀವು ಕೈ ಬಿಡಲ್ಪಟ್ಟವರಲ್ಲ ಅಥವಾ ನೀವು ಶಪಿಸಲ್ಪಟ್ಟವರಲ್ಲ. ನಾವು ನಿಜಕ್ಕೂ ಧನ್ಯರು. ನಮ್ಮನ್ನು ದೇವರು ಏನು ಹೇಳ್ತಾರೆ ಅಂತಂದರೆ, ವಿಮೋಚನಾ ಐಜಾಯ 55ನೇ ಅಧ್ಯಾಯ ಅದರ ವಚನದಲ್ಲಿ 11ನೇ ವಚನದಲ್ಲಿ, ನನ್ನ ಮಾತುಗಳು ನಿಮ್ಮನ್ನು ಆಶ್ವಾಸದೆ ಹಿಂದಿರುಗಿ ಬರುವುದಿಲ್ಲ, ಸುಮ್ಮನೆ ಬರುವುದಿಲ್ಲ. ಮೇ ಬಿ ನೀನು ಸುಮ್ಮನೆ ಹೋಗಿ ಸುಮ್ಮನೆ ಬರ್ಬೋದು, ಮೇ ಬಿ ನೀನು ಸುಮ್ಮನೆ ಹೋಗಿ ಸುಮ್ಮನೆ ಹಿಂಗೆ ಮಾಡ್ಬೋದು. ಆದರೆ ದೇವರು ಎಂದಿಗೂ ಮಾತಾಡಿದ್ರೆ ಅವು ಫುಲ್ಫಿಲ್ ಆಗೇ ಆಗುತ್ತೆ. ಒಬ್ಬನನ್ನು ಉದ್ಧಾರ ಮಾಡಬೇಕು ಎಂಬುದಾಗಿ ಅಂದಾಗ ಅವನು ಉದ್ಧಾರ ಆಗೇ ಆಗ್ತಾನೆ. ಅವನು ಉದ್ಧಾರ ಆಗದೆ ಯಾರು ಸುಮ್ಮನೆ ಬೈಬಲ್ ಹಿಡಿಯಲ್ಲ. ಅವನು ಉದ್ಧಾರ ಆಗದೆ ಯಾರು ಸುಮ್ಮನೆ ಬೈಬಲ್ನ ಏನು ಮಾಡಲ್ಲ, ಅದನ್ನು ಮಾಡೋದಿಲ್ಲ. ಅದಕ್ಕಾಗಿ ನಾನು ನಿಮಗೆ ಹೀಗೆ ಹೇಳಲಿಕ್ಕೆ ಬಯಸ್ತೇನೆ, ಭೂಮಿ ಆಕಾಶಗಳು ಗತಿಸಿ ಹೋದರು, ಜನರು ಚೇಂಜ್ ಆದರು, ಬೇರೆಯವರು ಚೇಂಜ್ ಆದರು, ಯಾರು ಚೇಂಜ್ ಆದರು, ಬೈಬಿಲ್ ಬೇಡ ಮಗಳೇ, ಬೈಬಿಡ ಮಗನೇ, ದೇವರಿನೊಟ್ಟಿಗಿದ್ದಾನೆ, ಆತನು ನಿನ್ನನ್ನು ಕೈ ಬಿಡುವುದಿಲ್ಲ. ದೇವರಿನೊಟ್ಟಿಗಿದ್ದಾನೆ, ಆತನು ನಿನ್ನನ್ನು ತೊರೆಯುವುದಿಲ್ಲ. ದೇವರಿನೊಟ್ಟಿಗಿದ್ದಾನೆ, ಆತನು ನಿನ್ನನ್ನು ಕೈ ಬಿಡುವುದಿಲ್ಲ. ಮಾರ್ತಾ ಮರಿಯಳ ಜೀವನದಲ್ಲಿ ಕೂಡ ಅದೇ ಆಯಿತು. ಮಾರ್ತಾ ಮರಿಯಳು ತನ್ನ ಲಾಜರ್ನ ಸತ್ತು ಹೋದಾಗ ಸ್ವಾಮಿ ನೀನು ಬರದೇ ಹೋಗಿದ್ರೆ, ನೀನು ಬಂದಿದ್ದರೆ ನನ್ನ ತಮ್ಮನು ಸಾಯ್ತಾ ಇರಲಿಲ್ಲ. ಆದರೆ ಸ್ವಾಮಿ ಅವರ ಭಕ್ತಿಯನ್ನು, ಅವರ ಒಂದು ಆರಾಧನೆಯನ್ನು ನೋಡಿದ್ದೇನೆ ಎಂಬುದಾಗಿ ನಾವು ಇಲ್ಲಿ ಗಮನಿಸಬಹುದು. ಆದರೆ ಸ್ವಾಮಿ ಮತ್ತೆ ತಿರ್ಗಾ ಸತ್ತೋದಂಥ ಲಾಜರನನ್ನು ಎಬ್ಬಿಸಿದನೆಂದು ನಾವು ನೋಡುತ್ತೇವೆ. ದೇವರ ಮಗುವೆ, ನೀನು ಒಂದನ್ನು ಗಮನಿಸಬೇಕಾದಂಥ ವಿಷಯ, ಮೊದಲನೇದಾಗಿ ಗಮನಿಸಬೇಕಾದ ವಿಷಯ ಏನು ಗೊತ್ತಾ? ನೀನು ದೇವರನ್ನು ನಿಜಕ್ಕೂ ನಂಬಬೇಕಾಗಿದೆ. ನಿಜಕ್ಕೂ ದೇವರನ್ನು ನೀನು ಆತನ್ನು ಆರಾಧಿಸಬೇಕಾಗಿದೆ. ಅಲ್ಲೆಲ್ಲೂಯಾ, ಸ್ತೋತ್ರ. ಪ್ರಿಯ ದೇವರ ಮಗುವೆ, ಭೂಮಿ ಆಕಾಶಗಳು ಗತಿಸಿ ಹೋದರು, ಯಾವ ಮಾರ್ಪಟ್ಟರೂ ಕೂಡ ದೇವರು ಮಾರ್ಪಡುವ ದೇವರಲ್ಲ, ಆತನು ಕೈ ಬಿಡುವ ದೇವರಲ್ಲ. ಅದಕ್ಕಾಗಿ ನಾನು ನಿನಗೆ ಹೀಗೆ ಹೇಳ್ತಾ ಇದ್ದೇನೆ, ನೀನು ಆತನನ್ನು ನೋಡಿ ಆತನ ಮುಂದೆ ಬರುವಾಗ, ಆತನನ್ನು ನೋಡುವಾಗ ಆತನು ನಿಜಕ್ಕೂ ನಿನ್ನನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ನಿಜಕ್ಕೂ ಆತನು ನಿನ್ನನ್ನು ಕೈ ಬಿಡುವ ದೇವರಾಗಿದ್ದ. ಅದಕ್ಕಾಗಿ ನಿಮ್ಮೆಲ್ಲರಿಗೋಸ್ಕರವಾಗಿ ನೋಡುವಂಥ ಎಲ್ಲ ದೇವರ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅಯ್ಯ, ನಿನಗೆ ಸ್ತೋತ್ರಪ್ಪ. ನೋಡಿದಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಸೈತಾನನು ಅವರ ಮನಸ್ಸನ್ನು ಕೆಡಿಸದಂತೆ ನೀನೇ ಕಾಪಾಡಬೇಕೆಂದು ಅಯ್ಯ ನಾನು ಪ್ರಾರ್ಥಿಸ್ತೇನೆ. ಹೌದು ದೇವರೇ, ನೀನೇ ಅವರನ್ನು ಕಾಪಾಡಿ ನಡೆಸು. ಯೇಸು ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್.